ಇದು ನಿಮ್ಮ ನೆಚ್ಚಿನ ಪ್ರಗತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆ ಕ್ಲಿಯರ್. ಸುದ್ದಿ ಬಿತ್ತರಿಸಿದ್ದ ಪ್ರಗತಿ ಟಿವಿಗೆ ಗ್ರಾಮಸ್ಥರಿಂದ ಭಾರೀ ಮೆಚ್ಚುಗೆ. ತುಮಕೂರು ಜಿಲ್ಲೆಯಲ್ಲಿ ಭರದ ಛಾಯೆ ಆವರಿಸಿರುವ ಬೆನ್ನಲ್ಲೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರದ ಚಿಕ್ಕದೊಡ್ಡವಾಡಿ ಗ್ರಾಮದಲ್ಲಿ ಕಳೆದ 1.5 ತಿಂಗಳಿನಿಂದ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿತ್ತು. ಗ್ರಾಮದಲ್ಲಿ ಬೋರ್ವೆಲ್ ಇದ್ದರೂ ಅದರ ಪಂಪ್ ಮೋಟಾರ್ ದುರಸ್ತಿಗೊಂಡಿದ್ದರಿಂದ ನೀರು ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಪಂಪ್ ಮೋಟಾರ್ ದುರಸ್ತಿ ಮಾಡಿ ಗ್ರಾಮಕ್ಕೆ ನೀರು ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದ್ದರಿಂದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿತ್ತು. ಈ ಸಮಸ್ಯೆಯನ್ನ ಪ್ರಗತಿ ಟಿವಿ ಪ್ರಮುಖವಾಗಿ ವರದಿ ಮಾಡಿತ್ತು. ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತುರ್ತು ಕ್ರಮ ಕೈಗೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿವಿ ಅಶ್ವಿಜಾ ಅವರು ವರದಿಯನ್ನ ಗಮನಿಸಿ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕೂಡಲೇ ಬೋರ್ವೆಲ್ ಪಂಪ್ ಮೋಟಾರ್ ದುರಸ್ತಿ ಮಾಡಿ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುವಂತೆ ಸೂಚನೆ ನೀಡಿದ್ದಾರೆ. ಸಿಇಒ ಅವರ ಸೂಚನೆಯಂತೆ ಅಧಿಕಾರಿಗಳು ತಕ್ಷಣವೇ ಪಂಪ್ ಮೋಟಾರ್ ದುರಸ್ತಿ ಕಾರ್ಯ ಪೂರ್ಣಗೊಳಿಸಿ ಬೋರ್ವೆಲ್ ಅನ್ನ ಮತ್ತೆ ಕಾರ್ಯಾರಂಭಗೊಳಿಸಿದ್ದಾರೆ. ಇದರ ಪರಿಣಾಮ ಕಳೆದ 1.5 ತಿಂಗಳಿನಿಂದ ಕಾಡುತ್ತಿದ್ದ ಕುಡಿಯುವ ನೀರಿನ ಸಮಸ್ಯೆಗೆ ಅಂತ್ಯ ಹಾಡಲಾಗಿದೆ. ಒಟ್ಟಾರೆ ಜನರ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ತ್ವರಿತ ಪರಿಹಾರ ದೊರಕುವಂತೆ ಮಾಡಿದ ಪ್ರಗತಿ ಟಿವಿಯ ವರದಿಗೆ ಗ್ರಾಮಸ್ಥರು ಭಾರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಸುದ್ದಿಗೆ ಸ್ಪಂದಿಸಿದ ಜಿಲ್ಲಾ ಆಡಳಿತಕ್ಕೂ ಧನ್ಯವಾದ ಸಲ್ಲಿಸಿದ್ದಾರೆ. ಗಿರೀಶ್, ಪ್ರಗತಿ ಟಿವಿ, ತುಮಕೂರು.